ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಈ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ತಲೆನೋವು ಆಗ್ಬಿಟ್ಟಿದೆ. ಬಟ್ ಬಿಜೆಪಿ ಹೈಕಮಾಂಡ್ ಕೂಡ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೂ ಮತ್ತು ವಿಪಕ್ಷ ನಾಯಕರಿಗೂ ಬುಲಾವ್ ಬಂದಿತ್ತು. ಅದರಂತೆ ದೆಹಲಿಗೆ ಹೋಗಿದ್ದಾರೆ. ಬಟ್ ಇವತ್ತು ಪ್ರಮುಖವಾಗಿ ಒಂದು ಸಭೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿಗೆ ಅಡ್ಡೇಟು, ಹೈಕಮಾಂಡ್ ಅಂಗಳದಲ್ಲಿ ಚೆಂಡು. ಇವತ್ತು ಪ್ರಮುಖವಾಗಿ ಒಂದು ಸಭೆ ಇದೆ. ಪರಿಷತ್ ಫೈಟ್ ಅಲ್ಲಿ ಅಡ್ಡದಾರಿ ಹಿಡಿದ ಶಾಸಕರು ಯಾರು? ದಿಲ್ಲಿ ಮೀಟಿಂಗ್ ನಲ್ಲಿ ಬಯಲಾಗುತ್ತಾ ಕ್ರಾಸ್ ವೋಟಿಂಗ್ ಸೀಕ್ರೆಟ್? ಒಂದು ವರದಿ ಹಿಡ್ಕೊಂಡೇ ಹೋಗಿದ್ದಾರಂತೆ ವಿಜಯೇಂದ್ರ. ಪಕ್ಷದ ನಾಯಕರ ನಡುವೆ ಸಮನ್ವಯದ ಕೊರತೆ ಇದೆಯಾ? ಜೋಡೆತ್ತಿದಂತೆ ಕೆಲಸ ಮಾಡ್ತಾ ಇಲ್ವಾ ವಿಜಯೇಂದ್ರ ಮತ್ತು ಆರ್ ಅಶೋಕ್? ಇಬ್ಬರು ನಾಯಕರಿಗೆ ಇವತ್ತು ಸಾಲು ಸಾಲು ಪ್ರಶ್ನೆಗಳು ವರಿಷ್ಠರಿಂದ. ಪ್ರಮುಖವಾಗಿ ಆ ಪ್ರಶ್ನೆಗಳಿಗೆ ಸಮರ್ಥವಾಗಿ ಇಬ್ಬರು ನಾಯಕರು ಕೂಡ ಉತ್ತರ ಕೊಡಬೇಕು. ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣ, ವಿಜಯೇಂದ್ರ ಅವ್ರದ್ದು ಮತ್ತು ಆರ್ ಅಶೋಕ್. ಇಂಥ ಪರಿಸ್ಥಿತಿ, ಅದ್ರ ಜೊತೆಗೆ ರೆಬಲ್ ಟೀಮ್ ಎಲ್ಲ ಇದೆ. ಮೂರು ಬಣಗಳಾಗಿ ಹೋಗಿದೆ. ಹಾಗಾಗಿ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟು ಇಲ್ಲದೆ ಇರುವ ಪರಿಣಾಮ ಈಗ ಪರಿಷತ್ ಫೈಟ್ ಅಲ್ಲಿ ಅಡ್ಡ ಮತದಾನ ಮಾಡಿಬಿಟ್ಟಿದ್ದಾರೆ ಕೆಲವು ಶಾಸಕರು. ನಿಮ್ಗಳ ತಪ್ಪಿನಿಂದಲೇ ಇಂಥ ಸಮಸ್ಯೆಗಳಾಗೋಯ್ತಾ? ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ರಾಜ್ಯ ಬಿಜೆಪಿ ನಾಯಕರು ಫೇಲ್ಯೂರ್ ಹಾಕಿದ್ದಾರಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕಮಾಂಡ್ ಮಟ್ಟದಲ್ಲೇ ಸಭೆ ಇರೋದ್ರಿಂದ ಮಧ್ಯಾಹ್ನ ಆಗುವಂತಹ ಸಭೆ ವೆರಿ ಇಂಪಾರ್ಟೆಂಟ್. ರಾಜ್ಯಾಧ್ಯಕ್ಷರು ಕೊಡುವಂತಹ ಉತ್ತರ ಹೇಗಿರುತ್ತೆ ಅಂತ. ರಾಷ್ಟ್ರಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಸಭೆ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಟೈಮ್ ಫಿಕ್ಸ್ ಆಗಿದೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಅಡ್ಡ ಮತದಾನದ ಕುರಿತು ಸಂಪೂರ್ಣ ವರದಿಯನ್ನ ನಿತಿನ್ ನಬೀನ್ ಕೇಳಲಿದ್ದಾರೆ. ರಾಜ್ಯ ಬಿಜೆಪಿ ಬಗ್ಗೆ ಹೈಕಮಾಂಡ್ಗೆ ಹಿರಿಯ ಬಿಜೆಪಿ ಶಾಸಕರು ಮತ್ತು ನಾಯಕರು ಮಾಹಿತಿ ಕೊಟ್ಟಿದ್ದಾರಂತೆ. ಆಲ್ರೆಡಿ ವಿಜಯೇಂದ್ರ ಅವರು ಅವತ್ತು ರಾತ್ರಿನೇ, ಪರಿಷತ್ತು ಚುನಾವಣೆ ರಿಸಲ್ಟ್ ಬಂದ ರಾತ್ರಿನೇ ಒಂದು ವರದಿ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಇವತ್ತು ಒಂದಷ್ಟು ಪ್ರಶ್ನೆಗಳನ್ನ ನಿತಿನ್ ನಬೀನ್ ಕೇಳ್ತಾರೆ ಇಬ್ಬರು ನಾಯಕರಿಗೆ. ಜೋಡತ್ತಿನಂತೆ ಕೆಲಸ ಮಾಡ್ತಾ ಇಲ್ವಾ? ಪಕ್ಷಕ್ಕೆ ಈ ರೀತಿ ಡ್ಯಾಮೇಜ್ ಆಗ್ತಾ ಇದೆಯಲ್ಲ ಯಾಕೆ? ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು, ಬಟ್ ಅದರಲ್ಲೂ ಕೂಡ ಫೇಲ್ಯೂರ್ ಯಾಕೆ? ಹೀಗೆ ಮುಂದುವರೆದ್ರೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷಕ್ಕೆ ಸಮಸ್ಯೆ ಆಗಲ್ವಾ? ಜಿಬಿಎ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಕೂಡ ಎಫೆಕ್ಟ್ ಆಗಲ್ವಾ? ಹೀಗಾಗಿ ಇಬ್ಬರನ್ನ ಕೂರಿಸಿ ಸಮಸ್ಯೆ ಬಗೆಹರಿಸಿ ಅಂತ ಹಿರಿಯ ನಾಯಕರು ಹೇಳಿದ್ದಾರಂತೆ. ಅದರ ಆಧಾರವಾಗಿ ಇವತ್ತು ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಪಕ್ಕ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ನಿತಿನ್ ನಬೀನ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಅಡ್ಡ ಮತದಾನ ಬಿಜೆಪಿಗೆ ಅತಿ ದೊಡ್ಡ ಡ್ಯಾಮೇಜ್. ಮುಂಬರುವ ಚುನಾವಣೆಗಳ ಚಿಂತೆ ಬಿಜೆಪಿ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದ್ರೂ ಕೂಡ ಇವತ್ತು ಏನ್ ಬೆಳವಣಿಗೆ ಆಗಬಹುದು, ಏನ್ ಕ್ರಮ ಆಗಬಹುದು ಅನ್ನೋದೇ ಪ್ರಶ್ನೆ. ಶ್ರುತಿ, ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದ್ರಿಂದ ಬಿಜೆಪಿಗೆ ಸಾಕಷ್ಟು ಡ್ಯಾಮೇಜ್ ಆಗಿರುವಂಥದ್ದು. ಇದರ ಜೊತೆಗೆ ಇದೀಗ ಆರ್ ಅಶೋಕ್ ಆಗಿರ್ಬೋದು, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಸಾಕಷ್ಟು ಟೆನ್ಷನ್ ಆಗಿದೆ. ಈಗಾಗಲೇ ಈ ಒಂದು ವಿಚಾರವನ್ನ ಹೈಕಮಾಂಡ್ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರೋದ್ರಿಂದ ಇಬ್ಬರು ನಾಯಕರಿಗೆ ಬುಲಾವ್ ನೀಡಿತ್ತು. ಈಗಾಗಲೇ ನಿನ್ನೆಯಷ್ಟೇ ಇಬ್ಬರು ನಾಯಕರು ಸಹ ದೆಹಲಿಯನ್ನ ತಲುಪಿದ್ದಾರೆ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಮೀಟಿಂಗ್ ನಲ್ಲಿ ಈ ಇಬ್ಬರು ನಾಯಕರಿಗೆ ಕ್ಲಾಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಅಶೋಕ್ ಬಣ, ವಿಜೇಂದ್ರ ಬಣ ಅನ್ನುವಂಥದ್ದು ಏನು ರಾಜ್ಯ ಬಿಜೆಪಿಯಲ್ಲಿ ಇತ್ತೋ, ಈ ಎರಡು ಬಣಗಳಿಂದಲೇ ಇದೀಗ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರುವಂಥದ್ದು. ಇಬ್ಬರು ಸಹ ಸಮನ್ವಯತೆಯಿಂದ ಪಕ್ಷವನ್ನ ಮುನ್ನಡೆಸ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ
ರಾಜ್ಯಾಧ್ಯಕ್ಷರ ಟೀಮ್ ಒಂದಾದ್ರೆ ಇತ್ತ ವಿಪಕ್ಷ ನಾಯಕರ ಟೀಮೇ ಮತ್ತೊಂದಿದೆ. ಸೊ ಹೀಗಾಗಿ ಈ ಎರಡು ಟೀಮ್ನಿಂದ ಅಡ್ಡ ಮತದಾನ ಆಗಿದೆ ಅನ್ನುವಂತಹ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಯಾವ ಶಾಸಕರು ಮಾಡಿದ್ದಾರೆ, ಇವರಿಬ್ಬರು ಸರಿಯಾಗಿ ಕೆಲಸ ಮಾಡದೆ, ಇವರಿಬ್ಬರು ಹೊಂದಾಣಿಕೆಯಿಂದ ಇರದೇ ಕಾರಣಕ್ಕೆ ಈ ಒಂದು ಅಡ್ಡ ಮತದಾನ ಆಗಿರುವಂತದ್ದು ಅನ್ನುವಂಥದ್ದು ಇದೀಗ ಹಿರಿಯ ನಾಯಕರ ದೂರು ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈಗಾಗಲೇ ಸಾಕಷ್ಟು ಹಿರಿಯ ನಾಯಕರು ಹೈಕಮಾಂಡ್ ಮಟ್ಟಕ್ಕೆ ಈ ಒಂದು ವಿಚಾರವನ್ನ ತಲುಪಿಸಿದ್ರು. ಏನು ಅಶೋಕ್ ಹಾಗೆ ವಿಜೇಂದ್ರ ಅವರು ಹೊಂದಾಣಿಕೆಯಿಂದ ಪಕ್ಷವನ್ನ ನಡೆಸ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ಲೆವೆಲ್ಗೂ ಸಹ ತಲುಪಿಸಿದ್ರು. ಆದ್ರೆ ಇದೀಗ ಅಂದ್ರೆ ಹೈಕಮಾಂಡ್ ಅದನ್ನ ಸಾಕಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ದಂತಹ ಕಾರಣ ಇವತ್ತು ಇದೀಗ ಬಹುದೊಡ್ಡ ಡ್ಯಾಮೇಜ್ ಬಿಜೆಪಿಗೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಕಳೆದ ತಿಂಗಳು ರಾಜ್ಯಕ್ಕೆ ಆಗಮಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಇಬ್ಬರು ನಾಯಕರಿಗೂ ಸಹ ಸಾಕಷ್ಟು ಸಲಹೆ ಸೂಚನೆಯನ್ನ ನೀಡಿದರು. ಇಬ್ಬರು ಸಹ ಹೊಂದಾಣಿಕೆಯಿಂದ ಜೋಡೆತ್ತಿನಂತೆ ನೀವು ಮುನ್ನುಗ್ಗಬೇಕು, ನೀವಿಬ್ಬರು ಹೊಂದಾಣಿಕೆಯಿಂದ ಇದ್ರೆ ಪಕ್ಷ ಸಂಘಟನೆ ಸಾಕಷ್ಟು ಆಗುತ್ತೆ, ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನುವಂತಹ ಸಲಹೆ ಕೊಟ್ಟಿದ್ರು ಸಹ ಅದೇ ಒಂದು ತಿಂಗಳಲ್ಲಿಯೇ ಇದೀಗ ಇಬ್ಬರು ನಾಯಕರು ಸಾಕಷ್ಟು ವೈಫಲ್ಯವನ್ನ ಕಾಣ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇದೀಗ ಇಬ್ಬರ ಸ್ಥಾನಕ್ಕೂ ಸಹ ಕುತ್ತು ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತಿದ್ರು, ಎಲ್ಲೋ ಒಂದ್ ಕಡೆ ವಿಪಕ್ಷ ನಾಯಕರ ಬದಲಾವಣೆ ಸಹ ಆಗತ್ತೆ ಅಂತ ಇದ್ರು. ಈ ನಿಟ್ಟಿನಲ್ಲಿ ಇದೀಗ ಇಬ್ಬರು ನಾಯಕರನ್ನ ಹೈಕಮಾಂಡ್ ಈ ಒಂದು ಅವರ ಸ್ಥಾನದಿಂದ ತೆಗೆಯುವಂತಹ ಸಾಧ್ಯತೆ ಸಹ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಯಾವ್ಯಾವ ಕ್ರಮವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ಗೆ ಬೇಕಾಗಿರುವಂತದ್ದು ಯಾವ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದಲ್ಲ, ನೀವಿಬ್ರು ಏನ್ ಮಾಡಿದ್ರಿ, ನಿಮಗೆ ಯಾವುದೇ ರೀತಿಯಾದಂತಹ ಅನುಮಾನ ಬರ್ಲಿಲ್ವಾ, ಶಾಸಕರ ಮೇಲೆ ಅಷ್ಟೊಂದು ನಂಬಿಕೆ ಆದ್ರೂ ಯಾಕೆ, ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನ ಹಾಕಿದ ಮೇಲಾದ್ರೂ ನಿಮಗೆ ಅನುಮಾನ ಬರ್ಬೋದಿತ್ತಲ್ವಾ ಅನ್ನುವಂತಹ ವಿಚಾರವನ್ನ ಇದೀಗ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರು ಕೇಳುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಇಬ್ಬರು ನಾಯಕರಿಗೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಥವಾ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಬೇರೆ ರೀತಿಯಾದಂತಹ ಕ್ರಮವನ್ನ ಶಾಸಕರು ಯಾರು ಅಡ್ಡ ಮತದಾನ ಮಾಡಿದಾರೋ ಅವರ ವಿರುದ್ಧ ತೆಗೆದುಕೊಳ್ಳಿ ಅನ್ನುವಂತಹ ಸಲಹೆಯನ್ನ ಸಹ ಕೊಡುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.